ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬರ್ ಆಗಬೇಕು ಅಂತ ಇವಾಗ ತುಂಬ ಜನಕ್ಕೆ ಆಸೆ ಇದೆ. ಸೊ ಯೂಟ್ಯೂಬರ್ ಏನೋ ಆಗ್ತಾರೆ, ಯೂಟ್ಯೂಬರ್ ಆದಮೇಲೆ ಇನ್ನೊಂದು ಆಸೆ ಬರುತ್ತೆ. ಏನಂತಂದರೆ ನಮಗೂ ಕೂಡ ಫ್ರೀಯಾಗಿ ರಿವ್ಯೂ ಯೂನಿಟ್ಗಳು ಬರಬೇಕು, ಸೊ ಫ್ರೀಯಾಗಿ ನಮಗೆ ಮೊಬೈಲ್ಗಳನ್ನ ಕಳಿಸ್ಕೊಡ್ಬೇಕು, ಅದಕ್ಕೆ ನಾವು ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಬರುತ್ತೆ. ಖಂಡಿತವಾಗ್ಲೂ ಅದು ಯಾರಿಗೆ ಆದರೂ ಅಷ್ಟೇ, ಒಂದು ಯೂಟ್ಯೂಬರ್ ಅಂದರೆ ಆಟೋಮೆಟಿಕ್ಕಾಗಿ ಆ ಒಂದು ಆಸೆ ಬಂದೇ ಬರುತ್ತೆ. ಸೊ ನಿಮಗೆ ಫ್ರೀಯಾಗಿ ರಿವ್ಯೂ ಯೂನಿಟ್ಗಳು ನಿಮಗೆ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ, ಆಯಿತಾ? ಸೊ ಇವಾಗ ನಿಮ್ಗೊಂದು ಕ್ವಶನ್ ಬಂದಿರಬೇಕು, ನಿಮ್ಗೆ ಯಾಕೆ ಇನ್ನೂ ಫ್ರೀ ರಿವ್ಯೂ ಯೂನಿಟ್ಗಳು ಇನ್ನೂ ಬಂದಿಲ್ಲ, ಮೊಬೈಲ್ಸ್ಗಳು ಯಾಕೆ ಬಂದಿಲ್ಲ ಅಂತ. ಸೊ ಅದಕ್ಕೂ ಕೂಡ ನಾನು ಉತ್ತರನ ಕೊಡ್ತೀನಿ. ಓಕೆ, ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ಫ್ರೀ ರಿವ್ಯೂ ಯೂನಿಟ್ಗಳು ಹೆಂಗೆ ತಗೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಜೊತೆ ವಿಡಿಯೋ ಸರ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಬರೋ ಯೂಟ್ಯೂಬರ್ಸ್ಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯಾವುದೋ ಒಂದು ಯೂಟ್ಯೂಬರ್ ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಅಂತಂದಾಗ, ಸೊ ಅದು ನೋಡಿದಾಗ ನಿಮಗೂ ಕೂಡ ಫೀಲ್ ಆಗುತ್ತೆ, ನನಗೂ ಈ ಥರ ಬರಬಾರ್ದಾ ಅಂತ. ಸಹಜ ಅದು. ಸೊ ಅದು ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ. ಸೊ ಇವಾಗ ನಾನು ಏನು ಹೇಳ್ತೀನಿ ಅದನ್ನು ಒಂದಷ್ಟು ಯೂಟ್ಯೂಬರ್ಸಿಂದಲೇ ನಾನು ಮಾಹಿತಿ ಪಡ್ಕೊಂಡಿರೋದು, ಜೊತೆಗೆ ನಾನು ಕೂಡ ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ತಿಳ್ಕೊಂಡಿದ್ದೀನಿ. ಓಕೆ, ಸೊ ನಿಮಗೆ ಫ್ರೀ ರಿವ್ಯೂ ಯೂನಿಟ್ಗಳು ಬರಬೇಕು ಅಂತಂದರೆ ಫಸ್ಟು ನೀವು ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡಬೇಕು, ಆಯಿತಾ? ಸೊ ಯೂಟ್ಯೂಬಲ್ಲಿ ಒಂದಷ್ಟು ಈವೆಂಟ್ಗಳು ನಡೀತಾ ಇರುತ್ತೆ, ಜೊತೆಗೆ ಯಾವುದೋ ಒಂದು ಫೋನ್ ಲಾಂಚ್ ಆದರೆ ಈವೆಂಟ್ ನಡೆಯುತ್ತೆ. ಸೊ ಅಲ್ಲೆಲ್ಲ ನೀವು ಅಟೆಂಡ್ ಮಾಡಬೇಕು. ಅಲ್ಲಿ ಅಟೆಂಡ್ ಮಾಡಬೇಕು ಅಂತಂದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇರಬೇಕು, ವ್ಯೂಸ್ ಇರಬೇಕು, ಒಳ್ಳೆ ಎಂಗೇಜ್ಮೆಂಟ್ ಇರಬೇಕು. ಈ ಮೂರು ಇಲ್ಲದೇ ಯಾವುದೇ ಕಾರಣಕ್ಕೂ ಯಾರು ಕೂಡ ನಿಮ್ಮನ್ನು ಇನ್ವೈಟ್ ಮಾಡಲ್ಲ. ಸುಮ್ಮನೆ ಯಾರು ಇನ್ವೈಟ್ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ನಾವೇನಾದರೂ ಮಾಡಿರಬೇಕು. ಅದು ಮಾಡಿದರೆ ಯಾರು ಇನ್ವೈಟ್ ಮಾಡ್ತಾರೆ. ಸೊ ಆವಾಗ ನೀವು ಅಟೆಂಡ್ ಮಾಡೋದ್ರಿಂದ ಅಲ್ಲಿ ನಿಮಗೆ ಬೆನಿಫಿಟ್ಗಳು ಸಿಗುತ್ತೆ. ಈಗ ಅಂದ್ಕೊಳ್ಳಿ, ನಾನು ಒಳ್ಳೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇದೆ ಅಂತ ಅಂದ್ಕೊಳ್ಳಿ. ನನ್ನ ಯಾರೋ ಒಬ್ಬರು ಇನ್ವೈಟ್ ಮಾಡಿದ್ರು, ಈವೆಂಟ್ಗೆ ಇನ್ವೈಟ್ ಮಾಡಿದ್ರು, ಹೋದೆ, ನೋಡ್ಕೊಂಡೆ, ಬಂದೆ, ಸಿಕ್ಬಿಡ್ತಾ ಮೊಬೈಲು? ಹಂಗೆ ಸಿಗಲ್ಲ. ಅಲ್ಲೋಗಿ ನೀವು ಒಂದಷ್ಟು ಜನಗಳನ್ನ ಇಂಪ್ರೆಸ್ ಮಾಡಬೇಕು. ಯಾರನ್ನು ಇಂಪ್ರೆಸ್ ಮಾಡಬೇಕು ಅಂತಂದರೆ, ನೋಡಿ, ಒಂದು ಕಂಪ್ನಿ ಅಂತಂದರೆ ಅದ್ರ ಕೆಳಗಡೆ PR ಏಜೆನ್ಸಿ ಅಂತ ಇರ್ತಾರೆ. ಸೊ ಅವ್ರನ್ನ ನೀವು ಇಂಪ್ರೆಸ್ ಮಾಡಬೇಕು. ಮೇಯ್ನು ಫೋನ್ಗಳು ರಿವ್ಯೂ ಯೂನಿಟ್ಗಳು ಬರೋದು ಅವರಿಂದನೇ, ಅವ್ರ ಕೈಯಿಂದಲೇ ನಮ್ಮ ಕೈಗೆ ಬರೋದು. ಸೊ ಆದ್ದರಿಂದ ನೀವು ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಹೋಗ್ಬಿಟ್ಟು ಈಗ PR ಏಜೆನ್ಸಿ ಇರ್ತಾರೆ ಯಾವುದೋ ಒಂದು ಈವೆಂಟಲ್ಲಿ, ಅಣ್ಣ ನನಗೊಂದು ಫೋನ್ ಕೊಡೋಣ, ನಂದು ಲೈಕೇಶ್ ಯೂಟ್ಯೂಬ್ ಚಾನಲ್ ಇದೆ ಅಂತ ಅಂದ್ಬಿಟ್ಟು ಕೇಳೋಕ್ಕಾಯ್ತದೆ ಡೈರೆಕ್ಟ್? ಹಂಗಲ್ಲ. ಫಸ್ಟ್ ಅವ್ರ ಜೊತೆ ನೀವು ಮಾತಾಡಬೇಕು, ಅವ್ರ ವಿಷಯಗಳು ತಿಳ್ಕೋಬೇಕು, ಅವ್ರು ಏನು ಮಾಡ್ತಾವ್ರು, ಏನು ಕತೆ, ಅವ್ರ ಲೈಫ್ ಹೆಂಗಿದೆ. ಸೊ ಈ ಥರ ನೀವು ಕ್ಯಾಚ್ ಆಗಬೇಕು ಅವ್ರಿಗೆ. ಸುಮ್ಮನೆ ಏಕ್ದಮ್ ಒಂದು ಹುಡುಗಿ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ಬಿಟ್ಟಾರಾ? ಇಲ್ಲ, ಇಂಪ್ರೆಸ್ ಮಾಡಬೇಕು. ಸೊ ಆ ಕೆಲಸನ ನೀವು PR ಏಜೆನ್ಸಿಗಳ ಮೇಲೆ ಮಾಡಬೇಕಾಯ್ತದೆ, ಆಯಿತಾ? ಸುಮ್ಮನೆ ಯಾರು ಕೊಡಲ್ಲ ಫೋನ್ನ. ನಮ್ಮ ಥರ ಸಾವಿರಾರು ಜನ ಇರ್ತಾರೆ ಯೂಟ್ಯೂಬರ್ಸ್ಗಳು, ಅವ್ರು ಹೋಗಿ ಇನ್ವೈಟ್ ಮಾಡ್ತಾಯಿರ್ತಾರೆ, ನಮ್ಗೊಂದು ಫೋನ್ ಕೊಡಿ, ನಮ್ಗೊಂದು ಫೋನ್ ಕೊಡಿ ಅಂತ. ಸೊ ಅವ್ರು ಒಪ್ಕೊಳ್ಳಲ್ಲ. ಸೊ ಆದ್ದರಿಂದ ನೀವು ಯಾವ ಥರ ನಡ್ಕೊಳ್ತೀರ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ? ಕಂಪ್ನಿಯವರು ಮೇಯ್ನಾಗಿ PR ಏಜೆನ್ಸಿ ಅವ್ರನ್ನ ಇದು ಮಾಡಿಬಿಟ್ಟು, ಸೊ ಅವರು ಮೊಬೈಲ್ಗಳನ್ನ ಈ ಥರ ಒಂದಷ್ಟು ಜನ ಕೊಡಿ ಯೂಟ್ಯೂಬರ್ಸ್ಗೆ ಅಂದ್ಬಿಟ್ಟು ಇದು ಮಾಡಿರ್ತಾರೆ. ಸೊ PR ಏಜೆನ್ಸಿ ಅವ್ರ ಹತ್ರ ಒಂದಷ್ಟು ಯೂಟ್ಯೂಬರ್ಸ್ದು ಲೀಸ್ಟ್ ಇರ್ತದೆ. ಸೊ ಅವ್ರು ಯಾರಿಗೆ ಬೇಕೋ ಅವ್ರು ಕೊಟ್ಕೋತಾರೆ. ಚೆನ್ನಾಗಿ ಕಾಂಟ್ಯಾಕ್ಟ್ ಇರೋರಿಗೆ ತಡಿಯಪ್ಪ ನಮ್ಮ ಹುಡುಗನೇ ಇದ್ದಾನೆ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತಾರೆ, ಸರಿಯಾ? ಸೊ ಈ ಥರ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು PR ಏಜೆನ್ಸಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಅವ್ರೆಲ್ಲಿ ಸಿಗ್ತಾರೆ? ಈವೆಂಟಲ್ಲಿ ಸಿಗ್ತಾರೆ. ಗೂಗಲಲ್ಲಿ ಸಿಗ್ತಾರಾ? ಸಿಗಲ್ಲ. ಗೂಗಲಲ್ಲಿ ಸಿಗೋದು ಇದ್ದಿದ್ದರೆ ಎಲ್ಲ ಯೂಟ್ಯೂಬರ್ಸು ಕೂಡ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನಗೊಂದು ಫೋನ್ ಕಳಿಸ್ಬಿಡು ಅಂತ ಅಂದ್ಬಿಟ್ಟು ಕೇಳ್ಬಿಡೋರು. ಸೊ ಅದಾಗಲ್ಲ. ಸೊ ಅದರಿಂದ ಈವೆಂಟ್ಗಳನ್ನ ಅಟೆಂಡ್ ಮಾಡಬೇಕು, ಅಲ್ಲಿಂದ ನಿಮಗೆ PR ಏಜೆನ್ಸಿ ಸಿಗ್ತಾರೆ. ಸೊ ಇವಾಗ ಒಂದಷ್ಟು ಜನಕ್ಕೆ ಇವಾಗ ಒಂದು ಕೊರತೆ ಇರುತ್ತೆ, ಏನಂತಂದರೆ, ಬ್ರೋ ನಮ್ಮನ್ನೆಲ್ಲ ಯಾರೂ ಕರೆಯಲ್ಲ ಬ್ರೋ, ಈವೆಂಟ್ಸ್ಗಳಿಗೆ ನಮ್ಗೆ ಕರೆಯಲ್ಲ ಅಂತ ಹೇಳ್ತಾ ಇರ್ತೀರ ತುಂಬ ಜನ. ಸೊ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಕೊಡ್ತೀನಿ. ಸೊ ಅದಕ್ಕೆ ಏನಪ್ಪ ಸೊಲ್ಯೂಷನ್ ಅಂತಂದರೆ, ಇವಾಗ ನಿಮ್ಗೆ ಯಾರು ಯೂಟ್ಯೂಬರ್ ಗೊತ್ತಿರ್ತಾರಲ್ಲ, ಸೊ ಒಳ್ಳೆ ಯೂಟ್ಯೂಬರ್, ಅವ್ರಿಗೆ ಫ್ರೀ ರಿವ್ಯೂ ಯೂನಿಟ್ ಸಿಗ್ತಾ ಇರ್ತಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಒಂದು ಸ್ವಲ್ಪ PR ಏಜೆನ್ಸಿ ಒಂದು ಸ್ವಲ್ಪ ಕನೆಕ್ಷನ್ ಆಗೋಂಗೆ ಮಾಡಿಸ್ಕೊಳ್ಳಿ, ಆಯಿತಾ? ಏನೋ ವಾಟ್ಸಪ್ ನಂಬರ್ ಇಸ್ಕೊಂಡು ಈ ಥರ ನೀವು ಮಾಡ್ಕೋಬೋದು. ಅದು ಬಿಟ್ಟರೆ ನೀವು ಇಮೇಲಲ್ಲಿ ಅವ್ರಿಗೆ ಮೇಲ್ ಮಾಡಿಬಿಟ್ಟು ಈ ಥರ ನಮ್ಮದೊಂದು ಚಾನಲ್ ಇದೆ, ಅದು ಇದು ಅಂತ ನೀವು ಮಾಡ್ಬೋದು. ಸೊ ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮೊಬೈಲ್ಗಳು ಅವಾಗ ಅವರು ಪರಿಚಯ ಆಗಿ ನಿಮಗೆ ಸಿಗ್ಬೋದು, ಆಯಿತಾ? ಇದು ಆಪ್ಷನಲ್, ನಾನು ನಿಮ್ಗೆ ಕೊಡ್ತಾ ಇರೋದು ಒಂದು ಸ್ವಲ್ಪ ಟಿಪ್ಸ್ ಕೊಡ್ತಾ ಇದ್ದೀನಿ, ಆಯಿತಾ? ಸೊ ಇವಾಗ ನನ್ನ ಮ್ಯಾಟ್ರಿಗೆ ಬರ್ತೀನಿ, ನನಗೆ ಯಾಕೆ ಫ್ರೀ ರಿವ್ಯೂ ಯೂನಿಟ್ ಸಿಗಲ್ಲ ಅಂತ. ಒಂದು, ನಾನು ಇನ್ನೂ ಯಾವುದು ಈವೆಂಟ್ಗೂ ನಾನು ಅಟೆಂಡ್ ಮಾಡಿಲ್ಲ, ಗೊತ್ತಿಲ್ಲ, ಮುಂದೆ ಮಾಡ್ತೀನಿ ಏನೋ ಅಂತ. ಆ್ಯಂಡ್ ಇನ್ನೊಂದು ಮೇಯ್ನಾಗಿ, ನಾನು ಯಾರ ಹತ್ರನೂ ಕೂಡ ಕೇಳಲ್ಲ, ಆಯಿತಾ? ನನಗೆ ಹಿಂಗಿದೆ, ನನ್ನ ಚಾನಲ್ ಈ ಥರ ಇದೆ, ಕೊಡಿ ನನಗೆ ಮೊಬೈಲ್ ಕೊಡಿ ಅಂತ ನಾನು ಕೇಳಲ್ಲ. ಸೊ ನಾನು ಅಲ್ಲಿ ದೂರಂಕಾರ ತೋರಿಸ್ಬಿಡ್ತೀನಿ, ಆಯಿತಾ? ಎಲ್ಲಿ ದುರಂಕಾರ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ, ಎಲ್ಲಿ ತಲೆ ಬಗ್ಗಿಸ್ಬೇಕು ಅಲ್ಲಿ ತಲೆ ಬಗ್ಗಿಸ್ಕೊಂಡಿರ್ತೀನಿ. ಸೊ ಅವ್ರನ್ನೆಲ್ಲ ನಾನು ಇನ್ವೈಟ್ ಮಾಡಿಕೊಂಡು ನಂದು ಈ ಚಾನಲ್ ಇದೆ, 1 ಲಕ್ಷ ಆಗಿದೆ, ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳಲ್ಲ. ಸೊ ಅದಕ್ಕೋಸ್ಕರ ಸೊ ನನಗೆ ಯಾವುದೇ ರೀತಿ ಫ್ರೀ ರಿವ್ಯೂ ಯೂನಿಟ್ ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಓಕೆ, ಬಂದರೆ ಯಾವುದಾದ್ರು ಈವೆಂಟ್ಗೆ ಹೋಗಿ ಅವ್ರ ಪರಿಚಯ ಆದರೆ ನನಗೆ ಸಿಗುತ್ತೆ. ನಾನಂತೂ ಯಾವುದೇ ಕಾರಣಕ್ಕೂ ನಾನು ಇನ್ವೈಟ್ ಮಾಡಿಬಿಟ್ಟು ಕೊಡಿ ಅಂತ ನಾನು ಕೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ನನಗೆ ಅದು ಇಷ್ಟ ಆಗಲ್ಲ, ಅದೇನೋ ಒಂಥರ ಫೀಲ್ ಇರಲ್ಲ ನನಗೆ, ಸರಿಯಾ? ಸೊ ಈ ಥರ ನೀವು ಫ್ರೀ ರಿವ್ಯೂ ಯೂನಿಟ್ಗಳನ್ನ ನೀವು ತಗೋಬೋದು ಕಣ್ರಪ್ಪ. ಒಂದು, ಈವೆಂಟ್ ಅಟೆಂಡ್ ಮಾಡಿ, ಸೊ PR ಏಜೆನ್ಸಿಗಳು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ. ಸೊ
ಹಾಗೆ ನೀವು ಮೊಬೈಲ್ಸ್ಗಳನ್ನ ನೀವು ತಗೋಬೋದು ಆಯಿತಾ. ಸೊ ಯಾವಾಗಲೂ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತಂದರೆ, ನಿಮಗೆ ಆದಂಥ ಒಂದು ಲೆವೆಲ್ ಇರುತ್ತೆ. ಸೊ PR ಏಜೆನ್ಸಿಗಳು ಅವ್ರ ನಂಬರ್ ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಲೆವೆಲ್ನ ಕಮ್ಮಿ ಮಾಡ್ಕೊಬೇಡಿ. ಅವ್ರು ಸಿಕ್ಕಿ ಅವ್ರು ಪರಿಚಯ ಮಾಡಿಕೊಂಡು ಅದಾದಮೇಲೆ ಹೊಡೀರಿ ಅವ್ರಿಗೆ, ಆಯಿತಾ. ನಿಮ್ಮ ಲೆವೆಲ್ಲು ಅಲ್ಲೇ ಇರುತ್ತೆ. ಸೊ ನೀವು ಅವರು ಏನೋ ಅವ್ರ ನಂಬರ್ ಬೇಕು ಅಂದ್ಬಿಟ್ಟು ಯಾರ ಹತ್ರನೂ ನಂಬರ್ ಇಸ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ತಗೊಂಡ್ರೆ, ಸೊ ನಿಮ್ಮ ಲೆವೆಲ್ ಇಲ್ಲಿರೋದು ಇಲ್ಲಿಗಾಗ್ಬಿಡುತ್ತೆ. ಸೊ ಲೆವೆಲ್ ಯಾವತ್ತೂ ಕಮ್ಮಿ ಮಾಡ್ಕೊಬೇಡಿ. ಎಲ್ಲಿ ಲೆವೆಲ್ನ ಕಮ್ಮಿ ಮಾಡ್ಕೋಬೇಕು ಅಲ್ಲಿ ಕಮ್ಮಿ ಮಾಡ್ಕೊಳ್ಳಿ, ಎಲ್ಲಿ ತಲೆ ಬಗ್ಗಿಸ್ಬೇಕು ಅಲ್ಲಿ ತಲೆ ಬಗ್ಗಿಸ್ಕೊಳ್ಳಿ. ಓಕೆ, ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬೇಕಾಗಿಲ್ಲ ನಮ್ಗೆ ಬಂದರೆ ಬರಲಿ, ಬರದೇ ಇದ್ರೂ ಕೂಡ ನಮ್ಗೆ ವೀಡಿಯೋ ಮಾಡೋ ತಾಕತ್ತಿದೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ನಮಸ್ಕಾರ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.